ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಲ್ತಾಫ್ ಹುಸೇನ್ ಹಳ್ಳೂರ್. ಜನರನ್ನೇ ನನ್ನ ದೇವರೆಂದೇ ಹುಬ್ಬಳ್ಳಿ ಬಂದು ಕರೆ ಕೊಟ್ಟಿದ್ರು. ಅವಾಗ ನಾವು ಪೊಲೀಸರು ಅರೆಸ್ಟ್ ಮಾಡಿ ಸಂಜೀವ್ ಮಠ ಕುಂದಿರಿಸಿ ನಮಗೆ ಮತ್ತೆ ಬಿಡುಗಡೆ ಮಾಡಿದ್ರು. ನಿಮ್ಮ ಈ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ? ನಮ್ಮ ಹಿಂದಿಂದ ಈ ಭಾಗದ ಸಂಸದರು ಹಾಗೂ ನಮ್ಮ ರಾಜ್ಯದ ಒಂದು ಪರಭಾವಿ ಮಂತ್ರಿ ಆದಂಥ ದೇವಂತ ಸನ್ಮಾನ್ಯ ಡಿ.ಕೆ. ನಾಯಕ ಸಾಹೇಬರು, ಅವ್ರಿಗೂ ಸುಧಾ ನಾವು ಫಾಲೋ ಮಾಡಿ ಅವರ ಆಶೀರ್ವಾದದಿಂದ ನಾವು ಕಾರ್ಪೊರೇಟರ್ ಟಿಕೆಟ್ ಪಡ್ಕೊಂಡು ಕಾರ್ಪೊರೇಟರ್ ಆಗಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಹಂಗೆ ಇಂಟ್ರೆಸ್ಟ್ ಬೆಳ್ಕೊಂಡು ಇವತ್ತು ನಾನು ರಾಜಕೀಯ ಸೇವೆ ಜನಸೇವೆ ಒಳಗೆ ಅದೀನಿ. ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡಿದ್ರಿ ಆಗಿನ ಕಾಲದಲ್ಲಿ? ನೀರಿನ ಸಮಸ್ಯೆ ಭಾಳ ಇತ್ತು. ಆವಾಗ ನಮ್ಮ ಹೊಸ ಒಂದು ಯೋಜನೆ ಮಾಡಿ ನನ್ನ ವಾರ್ಲಿಂದ ಫಸ್ಟ್ ಪ್ರಾರಂಭ ಮಾಡಿದೆ. ನಾನು ಬೋರ್ ಕನೆಕ್ಷನ್ ಕೊಟ್ಟು ಮನೆಗೆ ಟ್ಯಾಪ್ ಕೊಟ್ಟು ದಿವಸ 2-3 ಬಾರಿ ಬೋರಿನ ನೀರು ಬಿಟ್ಟು 24 hours ನೀರು ಬೋರಿನ ಬರೋಂಗೆ ನನ್ನ ವಾರ್ಡ್ನಲ್ಲಿ ಮಾಡಿದೆ. 1992ರಿಂದ ಏನು ಈ ಕೋಮಗಲಭೆ ಹೆಚ್ಚಿಗೆ ಆಗಕ್ಕೆ ಪ್ರಾರಂಭ ಆಗಿತ್ತು. ಅದು ಈದ್ಗಾ ಇಶ್ಯೂಗಳು. ಅವಾಗ ನಮ್ಮ ವಾಣಿಜ್ಯ ನಗರಿ ಛೋಟಾ ಬಾಂಬೆ ಅಂತಿದ್ದು ನಾವು ಹುಬ್ಳಿ. ಇದೆಲ್ಲ ನಾವು ನೋಡಬಾರ್ದು. ನಾವು ಅಣ್ಣ ತಮ್ಮಗಳಿಂದ ಹಬ್ಬ ಆಚರಿಸ್ಬೇಕು, ಹೋಲಿ ಹಣ್ಣೆ ಆಚರಿಸ್ಬೇಕಂತೇಳಿ ಒಂದಾಗಿ ಅವಾಗಿಂದ ಇನ್ನೂ ಮಟ್ಟ ನಾವು ಯಾವ ಅಣ್ಣ ತಮ್ಮ ಹೋಲಿ ಆಚರಿಸ್ತೀವಿ. ವಾಣಿಜ್ಯ ನಗರಿಯಲ್ಲಿ ಅಲ್ತಾಫ್ ಹುಸೇನ್ ಹಳ್ಳೂರ್ ಅಂದ್ರೆ ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ನಿಮ್ಮನ್ನ ಗುರುತಿಸ್ತಾರೆ, ಬೆನ್ನ ತಟ್ತಾರೆ. ಇದಕ್ಕೆ ಕಾರಣ ಏನು ಸರ್? ಕಾರಣ ನಾನು ಸುಮಾರು 8 ವರ್ಷನಾಗ ಆಯ್ತು ಇಲ್ಲಿ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಸಂಘಟನೆ ಮಾಡ್ತಾ ಇದ್ದೀನಿ. ನನ್ನ ಸಂಘಟನೆಯಿಂದ ಅವ್ರು ನನಗೆ ಗುರುತಿರ್ತಾರೆ. ಈಗ ಹೊಸ ಫ್ರೆಶ್ ಉದಾಹರಣೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೆ BJP ಅವ್ರು ಫುಲ್ 0 ಮಾಡಿದ್ರು. ನಾನು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ರಾಹುಲ್ ಗಾಂಧಿನೇ ಬಂದಿದ್ದಾರೆ, ಪ್ರಿಯಾಂಕಾ ಗಾಂಧಿನೂ ಬಂದಿದ್ದಾರೆ, ಸೋನಿಯಾ ಗಾಂಧಿ ಬಂದಿದ್ದಾರೆ.